ನಾವಿವತ್ತು ಕ್ಲಾಸ್ ಕೇಳೋದು ಬಿಟ್ಟು ಚೇರ್ ಇಟ್ಕೊಂಡು ಓಡಾಡ್ತಿದ್ವಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಐಶುನಾಯಕ್ ಮಿನಿ ವ್ಲಾಗ್. ನಾನು ಯೂನಿಫಾರ್ಮ್ ಒಣಗಾಕಿರೋದು ತೊಗೊಂಬರೋಣ ಅಂತ ಟೆರೆಸ್ಗೆ ಹೋಗಿ ಪಟಾಪಟ ಅಂತ ಕಾಲೇಜ್ಗೆ ಹೋಗಕ್ಕೆ ರೆಡಿ ಆದೆ. ನಮ್ಮಪ್ಪ ಅಣ್ಣ ಕಾಲೇಜ್ ಕಡೆ ನಮ್ಮ ಮೇಡಮ್ ಅವರು ಬಂದ್ರು, ಅವ್ರನ್ನ ಕರ್ಕೊಂಡು ನಮ್ಮ ಇಲ್ಲಿ ಸಖತ್ ಪೋಸ್ ಕೊಡ್ತೀವಿ. ನಾವು ಕ್ಲಾಸಿಗೆ ಹೋದ್ವಿ. ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ಸ್ಟ್ರಾಂಗ್ ಟೀ ಕುಡಿಯೋಣ ಅಂತ ಟೀ ಕುಡಿಯೋಕೆ ಹೋದ್ವಿ. ಹಂಗೆ ಗ್ಯಾಪಲ್ಲಿ ಐಸ್ ಕ್ರೀಮ್ ತಗೊಂಡು ಇಂದು ಕ್ಲಾಸಿಗೆ ಬಂದ್ವಿ. ಇಲ್ಲಿ ಆಕಾಶ್ ಯಾವಾಗ ನೋಡಿದ್ರು ಫೋನಲ್ಲಿ ಬಿಸಿ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಕಾಲೇಜ್ದು ಹೊಸ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ. ನಾವ್ ಇವತ್ತು ಹೊಸ ಕ್ಲಾಸ್ ರೂಮ್ಗೆ ಎಂಟ್ರಿ ಕೊಟ್ವಿ. ನಮ್ಗೆ ಬೆಂಚಸ್ ಇಲ್ಲದೆ ಇರೋ ಕಾರಣ ನಮ್ಗೆ ತರ ಕೇಳಿದ್ರು. ನಾನ್ ಬಾಹುಬಲಿ ರೇಂಜ್ಗೆ ಚೇರ್ನ ಹೆಗ್ಲ ಮೇಲೆ ಎತ್ಕೊಂಡ್ ಬಂದೆ. ನಾನೇನೋ ಚೇರ್ ಎತ್ಕೊಂಡ್ಬಂದ್ರೆ ಇವಳು ನನ್ನ ಬ್ಯಾಗು ಎಲ್ಲರ ಬ್ಯಾಗು ಇಟ್ಕೊಂಡು ಮೆಟ್ಲು ಹತ್ತಿದ್ಲು. ಆಮೇಲೆ ಹೊಸ ಕ್ಲಾಸ್ ರೂಮ್ಗೆ ಎಂಟ್ರಿ ಕೊಟ್ಟು ಸರ್ ಆಗಲೇ ಕ್ಲಾಸ್ ತೊಗೊಂಡಿದ್ರು. ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿ ನಮ್ಮ ಬಿಲ್ಡಿಂಗಿಂದ ಮೇಲ್ಗಡೆ ಹೆಂಗೆ ಕಾಣಿಸುತ್ತೆ ಅಂತ ಹೊರಗಡೆ ನೋಡಕ್ಕೆ ಬಂದ್ವಿ. ಹಾಗೆ ನಮ್ಮ ಮೇಡಮ್ಗೆ ಒಪಿನಿಯನ್. ಮಿಸ್ ಜೋ, ನಿಮ್ಗೆ ಹೊಸ ಕ್ಲಾಸ್ ರೂಮಿಗೆ ಬಂದಿರೋದಕ್ಕೆ ಅನಿಸ್ತಿದೆ? ಸ್ಟಾರ್ಟಿಂಗ್ ನೋಡಿದಾಗ ಸ್ವಲ್ಪ ಸರಿ ಅನಿಸ್ಲಿಲ್ಲ, ಬಟ್ ಇವಾಗ ಏಕ್ ನಂಬರ್. ಹೊಸ ಬಿಲ್ಡಿಂಗಲ್ಲಿ ಲಿಫ್ಟ್ ಬೇರೆ ಇದೆ. ನಾನು ಅಲ್ಲಿ ಸ್ವಲ್ಪ ಪೋಸ್ ಕೊಡ್ಕೊಂಡು ಹಾಗೆ ನೆಕ್ಸ್ಟ್ ಕ್ಲಾಸ್ನ ಅಟೆಂಡ್ ಮಾಡಿಕೊಂಡು ಇಲ್ಲಿ ಒಂದೇ ಬಾಕ್ಸಲ್ಲಿ 5 ಜನ ತಿಂತಿದ್ವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಾನು ಎಲ್ಲ ಮುಗಿಸಿ ನಾನು PGಗೆ ಬಂದಿದ್ದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.